ಹಾಯ್, ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ರು? ವಿಡಿಯೋ ಅಪ್ಲೋಡ್ ಮಾಡಿ 2 ದಿವಸ ಆಗೇ ಹೋಯ್ತು. ಎಲ್ಲೋಗ್ಬಿಟ್ಟ ಬೇತಾಳ ಅಂತ ಅನ್ಸಿರ್ಬಹುದು. ನಾನು ಹೇಳಿದ್ದೆ ಅನ್ಸುತ್ತೆ ನನ್ನ ಫಸ್ಟ್ ವಿಡಿಯೋದಲ್ಲೇನೆ. ನಾನು ಬೆಂಗಳೂರಲ್ಲಿ ಇರೋದು ಅಂತಂದ್ಬಿಟ್ಟು. ಆ್ಯಕ್ಚುಲಿ ಇವಾಗ ಆಗ್ಲೇ ಗೊತ್ತಾಗಿರುತ್ತೆ ಅದಕ್ಕೆ ಆನ್ಸರ್ ಏನು, ಯಾಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಏನು ಮಳೆ ಗುರು ಬೆಂಗಳೂರಲ್ಲಿ. ಯಪ್ಪಾ! ಯಾವಾಗ ಬಿಸಿಲು ಬರುತ್ತೆ ಅನ್ಕೋತೀವಿ, ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆ ಇರುತ್ತೆ ಅನ್ಕೋತೀವಿ, ಯಾವಾಗ ಬಿಸಿಲು ಬಂದಿರುತ್ತೆ. ನಾನು ತುಂಬಾ ಅನ್ಕೋತಾ ಇದೀನಿ ನನ್ನ ಬೈಕ್ ಬಗ್ಗೆ ಒಂದು ಡೆಡಿಕೇಟೆಡ್ ರಿವ್ಯೂ ವಿಡಿಯೋ ಮಾಡೋಣ ಅಂತಂದ್ಬಿಟ್ಟು. ಆದ್ರೆ ಈ ಮಳೆ ಯಾವಾಗ್ಲೋ ಬಂದು ಎಲ್ಲಾನು ಮುಂದೆ ಹೋಗೋ ಥರ ಮಾಡ್ತಾ ಇದೆ. ಮಳೆ ಬಂದಿದ ತಕ್ಷಣ ತಾನಾಗೆ ಕ್ರಿಯೇಟ್ ಆಗೋ ನದಿಗಳಿಂದ ತುಂಬಿರೋ ಈ ಬೆಂಗಳೂರಲ್ಲಿ ಬೈಕ್ ಹೊರಗಡೆ ತಗೊಂಡ್ ಹೋಗೋದು, ವಿಡಿಯೋ ಮಾಡೋದು ಹೆಂಗೆ ಹೇಳಿ? ಮಳೆ ಬಂತು ಅಂದ್ರೆ ಮಾತೇ ಆಡಂಗಿಲ್ಲ. ಮಿನಿಮಮ್ ಅಂದ್ರೂ ಏರಿಯಾಗೆ 10 ನದಿಗಳು ಉದ್ಭವ ಆಗ್ಬಿಡ್ತವೆ ತಾನಾಗೆ. ಎಷ್ಟು ಫ್ರೆಶ್ ನೀರಂದ್ರೆ ಕಣ್ ತುಂಬ್ಕೋಬೇಕು. ಒಂದೊಂದು ನದಿ ನೀರು ಅಮೃತ. ಸ್ವಲ್ಪ ಮಳೆ ನಿಲ್ತು ವಿಡಿಯೋ ಮಾಡೇ ಬಿಡೋಣ ಅಂತ ಗಾಡಿ ತಗೊಂಡ್ ಆಚೆ ಬಂದ್ರೆ ಮತ್ತೆ ಹನಿ ಹನಿ ಮಳೆ ಸ್ಟಾರ್ಟ್. ಅದ್ರಲ್ಲೂ ಬೀಳೋ ಬೇಡವೋ ಅಂತ ಅಂದ್ಬಿಟ್ಟು. ಆಲ್ರೆಡಿ ತುಂಬಾ ಜನ ಮಾತಾಡ್ತಾ ಇದಾರೆ, ತುಂಬಾ ಜನ ಹೇಳ್ತಾ ಇದೀರಾ ನನ್ನ ಕಂಟೆಂಟ್‌ನ ಯಾವ ತರ ಇಂಪ್ರೂವ್ ಮಾಡ್ಕೋಬಹುದು, ಯಾವ ತರ ಇದ್ರೆ, ಯಾವ ತರ ಇಲ್ಲ ಅಂದ್ರೆ ಕಂಟೆಂಟ್ ಚಂದ ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಜನ ಸಜೆಸ್ಟ್ ಮಾಡ್ತಾ ಇದೀರಾ. ಇನ್ ಮುಂದೆನೂ ಹಾಗೇನೆ ಹೇಳ್ತಾ ಇರಿ. ನಿಮ್ಮ ಬೇತಾಳ ಯಾವಾಗ್ಲೂ ನಿಮ್ಮಿಂದ ಸಿಗೋ ಅಷ್ಟು ಸಜೆಷನ್ಸ್‌ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇರ್ತಾನೆ ಅನ್ನೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಇವತ್ತಿನ ವಿಡಿಯೋ ಬಗ್ಗೆನೂ ಮರಿಬೇಡಿ. ಇವತ್ತಿನ ವಿಡಿಯೋ ಬಗ್ಗೆನೂ ಕಮೆಂಟ್ ಬಾಕ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿ ನಿಮ್ದೇನೆ ಇದೆ. ಇವತ್ತಿನ ವಿಡಿಯೋ ಬಗ್ಗೆನೂ ಮಾತಾಡಿ. ಇವತ್ತಿನ ವಿಡಿಯೋ ಬಗ್ಗೆನೂ ನಿಮ್ಮ ಸಜೆಷನ್ಸ್ ಇದ್ರೆ, ನಿಮ್ಮ ಒಪಿನಿಯನ್ಸ್ ಇದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ನಿಮ್ಗೆ ಅಂತಾನೆ ಫ್ರೀ ಆಗಿ. ನಿಮ್ಗೂ ಒಂದಷ್ಟು ವಿಷಯಗಳು ತಲೆಯಲ್ಲಿ ಇರುತ್ತೆ. ಈ ತರ ಕಂಟೆಂಟ್ ಇದ್ರೆ ಚೆನ್ನಾಗಿರೋದು, ಈ ತರ ಕಂಟೆಂಟ್ ಯೂಟ್ಯೂಬ್ ಅಲ್ಲಿ ನನಗೆ ಸಿಕ್ಕಿದ್ರೆ ಚೆನ್ನಾಗಿರೋದು, ಈ ತರ ಕಂಟೆಂಟ್ ಯಾರು ಮಾಡ್ತಾ ಇಲ್ಲ ಅನ್ನೋ ತರ ಕಂಟೆಂಟ್ ಯಾವ್ದಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದನ್ನು ಕಮೆಂಟ್ ಮಾಡಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಇವಾಗ ಆಕ್ಚುಲಿ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದ್ರೂ ಎಕ್ಸ್ಪಲ್ಸ್ 210 ಬೈಕ್ ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಒಂದ್ ದಿವಸ ವೆಯ್ಟ್ ಮಾಡಿ. ಬೈಕ್ ಬಗ್ಗೆ ಕಂಪ್ಲೀಟ್ ಒಪಿನಿಯನ್ ಕೊಡ್ತೀನಿ, ಬೈಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಹೇಳ್ತೀನಿ. ಆಮೇಲೆ ಆ ಒಪಿನಿಯನ್ಸ್ ಇಟ್ಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳೋರಂತೆ ಬೈಕ್ ತಗೋಬಹುದಾ, ನಿಮ್ಗೆ ಅದು ಕಂಫರ್ಟಬಲ್ ಇರುತ್ತಾ, ಕಂಫರ್ಟಬಲ್ ಇರಲ್ವಾ ಅಂತ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡ್ಕೊಳ್ಳೋರಂತೆ. ಒಂದ್ ದಿವಸ ಎಕ್ಸ್ಟ್ರಾ ಕಾಯಿರಿ, ಒಂದೇ ದಿವಸ. ಆದಷ್ಟು ಇವತ್ತು ವಿಡಿಯೋ ಮಾಡಿ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಪ್ಲೋಡ್ ಮಾಡಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ನೋಡೋಣ, ಇವತ್ತು ಒಂದ್ ದಿವಸ ಆದ್ರೂ ಮಳೆ ಬಂದಿಲ್ಲ ಅಂದ್ರೆ ಸಾಕು ಬೆಂಗಳೂರಲ್ಲಿ. ಇವಾಗಲೇ ಯೂಟ್ಯೂಬ್ ಅಲ್ಲಿ 110ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಅಂಡ್ ಲಾಸ್ಟ್ ವಿಡಿಯೋ ಹಾಕಿರೋದಕ್ಕೆ 350ಕ್ಕಿಂತ ಜಾಸ್ತಿ ವ್ಯೂಸ್ ಬಂದಿದೆ. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಕ್ ಹೋದ್ರೆ 350ಕ್ಕಿಂತ ಜಾಸ್ತಿ ಫಾಲೋವರ್ಸ್, ಮತ್ತೆ 3 ರೀಲ್ಸ್ಗೆ ತಲಾ 1,000, 2,000, 4,000ಕ್ಕಿಂತ ಹೆಚ್ಚಿನ ವ್ಯೂಸ್ ಬಂದಿದೆ. ನಾನು ಸ್ಟಾರ್ಟ್ ಮಾಡಿದ್ದಕ್ಕೆ ಇಷ್ಟು ಸಪೋರ್ಟ್ ನನಗೆಲ್ಲೋ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆ ತುಂಬಾ ಮೋಟಿವೇಶನ್ ಸಿಗ್ತಾ ಇದೆ ಇದರಿಂದ. ನೋಡೋಣ ಮುಂದೆ ಇನ್ನ ಸ್ವಲ್ಪನೇ ಜಾಸ್ತಿ ಆದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಎಲ್ಲಾ ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ, ಮುಂದೆ ಬೇರೆ ಬೇರೆ ತರ ಕಂಟೆಂಟ್ಗಳು ಹುಡುಕೋದಕ್ಕೆ, ಯೋಚನೆ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ, ತುಂಬಾ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಲೈಕ್, ಶೇರ್, ಕಮೆಂಟ್ ಆದಷ್ಟು ಮಾಡಿದ್ರೆ ಈ ನಿಮ್ಮ ಬೇತಾಳ ಮನೆಗಳಿಗೂ ತಲುಪೋದ್ರಲ್ಲಿ ಯಾವುದೇ ತರ ಡೌಟ್ ನನ್ಗಂತೂ ಇಲ್ಲ. ನಿಮ್ಮ ಪ್ರೀಶಿಯಸ್ ಟೈಮ್ನ ಈ ಬೇತಾಳನ ಜೊತೆ ಸ್ಪೆಂಡ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ಡೆಡಿಕೇಟೆಡ್ ಎಕ್ಸ್ಪಲ್ಸ್ 210 ರಿವ್ಯೂ ವಿಡಿಯೋದಲ್ಲಿ. ಜೈ ಶ್ರೀರಾಮ್.